ರಾಜಕೀಯ ಅಖಾಡದಲ್ಲಿ ಎಂತೆಂಥದ್ದೇ ಚರ್ಚೆ ನಡೀತಾ ಇದ್ರು ಕೂಡ ಬಾಕಿ ಇರೋದು ಇನ್ನು ಒಂದೇ ಗಂಟೆ ಮತ್ತೆ ಮನವಿಯನ್ನ ಮಾಡ್ಕೊಳ್ತಿದ್ದೀವಿ. ರಾಜಕೀಯ ಚರ್ಚೆ ಹಾಗೆ ಇರುತ್ತೆ, ಮುಂದುವರಿತಿರುತ್ತೆ. ಆದರೆ ನೀವು ದಯಮಾಡಿ ಹೋಗಿ ಓಟ್ ಹಾಕಿ. ಟಿವಿ ನೋಡ್ತಿರೋರು ಮೊಬೈಲಲ್ಲಿ ರಿಪಬ್ಲಿಕ್ ಕನ್ನಡ ಸ್ವಿಚ್ ಆನ್ ಮಾಡ್ಕೊಳ್ಳಿ, ಯೂಟ್ಯೂಬ್ನಲ್ಲಿ ಅಲ್ಲಿ ನ್ಯೂಸನ್ನು ನೋಡ್ತಾ ದಯಮಾಡಿ ಹೋಗಿ ಓಟ್ ಮಾಡಿ ಬನ್ನಿ. ಅಪ್ಡೇಟ್ಗಳನ್ನು ಕೊಡಲಿಕ್ಕೆ ನಾನು ಹಾಗೆ ಶ್ರೀಪಾದ್ ಇದ್ದೀವಿ. ಸುದ್ದಿಯತ್ತ ಗಮನ ಕೊಡೋಣ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಇದೀಗ ಜೆಡಿಎಸ್ನ ಲೀಗಲ್ ಟೀಮ್ನಿಂದ SITಗೆ ದೂರು ನೀಡಲಾಗಿದೆ. MP ರಂಗನಾಥ್ ನೇತೃತ್ವದ ತಂಡದಿಂದ ದೂರು ನೀಡಲಾಗಿದೆ. ಪ್ರಜ್ವಲ್ ರದ್ದು ಅಂತ ಹೇಳಲಾಗ್ತಾ ಇರುವ ವಿಡಿಯೋಗಳನ್ನು ವೈರಲ್ ಮಾಡಿದ್ರಲ್ಲ, ಆ ವೈರಲ್ ಮಾಡಿದವರ ವಿರುದ್ಧ ಕೂಡ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ ದೂರನ್ನ ನೀಡಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ದೂರು ನೀಡಿದ್ದಾರೆ. ಇನ್ಫ್ಯಾಕ್ಟ್ ಕೆಲವೇ ಗಂಟೆಗಳ ಮುಂಚೆ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ನಡೆಸಿ ಪ್ರಶ್ನೆ ಮಾಡಿದ್ದು ಇದನ್ನೇ. ಮಹಿಳಾ ಆಯೋಗ ದೂರು ಕೊಡ್ತಲ್ಲ ಮುಖ್ಯಮಂತ್ರಿಗಳಿಗೆ, ಆಗ ಮಹಿಳಾ ಆಯೋಗದವರು ಹೇಳಿದ್ದೇನೆ ಕೇವಲ ಪ್ರಜ್ವಲ್ ರೇವಣ್ಣ ಅಂತ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಅವ್ರ ಹೆಸರೇ ಇರಲಿಲ್ಲ, ಬಟ್ ದೌರ್ಜನ್ಯ ಮಾಡಿದವರ ವಿರುದ್ಧನೂ ಕ್ರಮ ಕೈಗೊಳ್ಳಿ, ಆ ವಿಡಿಯೋಗಳನ್ನು ಹರಿಬಿಟ್ಟವರ ವಿರುದ್ಧವಾಗಿಯೂ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಮಹಿಳಾ ಆಯೋಗ ಕೂಡ ಹೇಳಿತ್ತು. ಅದರಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿ JDSನ ಲೀಗಲ್ ಟೀಮ್ SIT ಮೊರೆ ಹೋಗಿದೆ. ಏನು ಪೆನ್ ಡ್ರೈವ್ ಹಂಚಿರಲ್ಲ ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಷ್ಟೊತ್ತಾಗಲೇ 33/33/24ನ ಇಲ್ಲಿ ಟ್ರಾನ್ಸ್ಫರ್ ತಗೊಬೇಕಾಯ್ತು. ಅದನ್ನು ಈ ಭಾಗವಾಗಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಸುಮನಾ ಡಿ ಪೆನ್ನೇಕರ್ ಅವರು ಮತ್ತು ಇನ್ನೊಬ್ಬರು SPಗಳು ಸಿಕ್ಕಿದ್ರು. ADGP ಅವ್ರು ಯಾವುದೋ ಮೀಟಿಂಗಲ್ಲಿದ್ದರು. ಅವರು ಇದನ್ನ ಸೂಕ್ತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಆ ಮಹಿಳೆಯರು ಏನು CDಗಳನ್ನ ಪೆನ್ ಡ್ರೈವ್ನ ಸೋಷಿಯಲ್ ಮೀಡಿಯಾದಲ್ಲಿ TVಗಳಲ್ಲಿ ನೋಡಿದ್ರಲ್ಲ, ಅವ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಬೇಕು ಅಂತೇಳಿ ಒಂದು ಚಕಾರ ಎತ್ತಿಲ್ಲ. ಯಾರೋ ವ್ಯಕ್ತಿಯ ತೇಜೋವಧೆ ರಾಜಕೀಯ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತೇಜೋವಧೆ ಮಾಡಕ್ಕೆ ಮಾತ್ರ ಆ ಮಹಿಳಾ ಆಯೋಗ ಮಾತಾಡಿದೆ ಹೊರತು ಪಾಪ ಏನು ಈ ಸಂತ್ರಸ್ತರಿದ್ದಾರಲ್ಲ ಅವ್ರು ಹೇಳಿದಾಗೆ ಸಂತ್ರಸ್ತೆಯ ಪರವಾಗಿ ಮಹಿಳಾ ಆಯೋಗ ಯಾವತ್ತೂ ಕೆಲಸ ಮಾಡಿಲ್ಲ. ಈ CD ಹಂಚಿದ್ರಲ್ಲ, ಏನು ಪೆನ್ ಡ್ರೈವ್ ಹಂಚಿದ್ರಲ್ಲ, ಅವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಷ್ಟೊತ್ತಾಗಲೇ 33/33/24ನ ಇಲ್ಲಿ ಟ್ರಾನ್ಸ್ಫರ್ ತಗೊಬೇಕಾಯ್ತು. ಅದನ್ನು ಈ ಭಾಗವಾಗಿ ಎನ್ಕ್ವೈರಿ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಸುಮನಾ ಡಿ ಪೆನ್ನೇಕರ್ ಅವರು ಮತ್ತು ಇನ್ನೊಬ್ಬರು SPಗಳು ಸಿಕ್ಕಿದ್ರು. ADGP ಅವ್ರು ಯಾವುದೋ ಮೀಟಿಂಗಲ್ಲಿದ್ದರು. ಅವರು ಇದನ್ನ ಸೂಕ್ತವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದ್ದಾರೆ. ಆ ಮಹಿಳೆಯರು ಏನು CDಗಳನ್ನ ಪೆನ್ ಡ್ರೈವ್ನ ಸೋಷಿಯಲ್ ಮೀಡಿಯಾದಲ್ಲಿ TVಗಳಲ್ಲಿ ನೋಡಿದ್ರಲ್ಲ, ಅವ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಬೇಕು ಅಂತೇಳಿ ಒಂದು ಚಕಾರ ಎತ್ತಿಲ್ಲ. ಯಾರೋ ವ್ಯಕ್ತಿಯ ತೇಜೋವಧೆ ರಾಜಕೀಯ ತೇಜೋವಧೆ ಮಾಡಕ್ಕೆ ಮಾತ್ರ ಆ ಮಹಿಳಾ ಆಯೋಗ